ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಉದ್ಯೋಗಾಕಾಂಕ್ಷಿಗಳಿಗೆ ಈ ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿಯ ವಿಷಯದ ಕುರಿತು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಷನ್ನು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಬ್ಯಾಂಕಿನಲ್ಲಿ ಅನೇಕ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಜಾಬ್ ಸಿಕ್ಕರೆ ಸಾಕು ಅನ್ನುವಂತಹ ಮನಸ್ಥಿತಿಯನ್ನು ಪಡೆದಿದ್ದಾರೆ. ಅಂಥ ಅಭ್ಯರ್ಥಿಗಳಿಗೆ ಇಂತಹ ವಿಡಿಯೋಗಳನ್ನು ಕಳಿಸೋದ್ರಿಂದ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನೋಡುವುದಾದರೆ, ಈ ನೇಮಕಾತಿಯ ವಿಷಯದ ಕುರಿತು ನೋಡುವುದಾದರೆ, ಮೇಲ್ಕಂಡ ಬ್ಯಾಂಕಿನಲ್ಲಿ ಅಂದರೆ ಈ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡಲ್ಲಿ ಕೆಳಗಿನ ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದ್ದು, ಆಸಕ್ತರು ದಿನಾಂಕ 24/4/2026 ಒಳಗೆ, ಇದು ಲಾಸ್ಟ್ ಡೇಟ್ ಯಾವಾಗ, 24/4/2026 ಒಳಗೆ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಎಷ್ಟೋ ಜನಕ್ಕೆ ತುಂಬ ಕನ್ಫ್ಯೂಸ್ ಇರುತ್ತೆ, ಯಾಕಂದರೆ ವಿಡಿಯೋ ಪೂರ್ತಿ ನೋಡಲ್ಲ, ಅದಕ್ಕೋಸ್ಕರ ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು. ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದರೆ 24/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಿದ್ರೆ ಹುದ್ದೆಗಳು ಯಾವ್ದ್ಯಾವುದು ಸರ್ ಅಂತ ಕೇಳಿದರೆ, ಈಗ ಆ ಹುದ್ದೆಗಳ ವಿವರವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ವ್ಯವಸ್ಥಾಪಕರು ಅಥವಾ ಹಿರಿಯ ಅಧಿಕಾರಿ 10 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಹಾಗೆ ಎರಡನೇಕ್ಕೆ ನೋಡೋದಾದರೆ ಲೆಕ್ಕ ಪರಿಶೋಧಕರು 4 ಹುದ್ದೆಗಳು ಕಾಲಾಗಿದೆ. ಕಾನೂನು ಅಧಿಕಾರಿ ಅಂತ ಹೇಳಿ 2 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಪರೀಕ್ಷಾರ್ಥ ಅಧಿಕಾರಿ ಪ್ರೊಬೇಷನರ್ ಆಫೀಸರ್ ಅಂತ ಹೇಳಿ 20 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಜೊತೆಗೆ ವಸೂಲಾತಿ ಸಹಾಯಕ ಅಥವಾ ಕಿರಿಯ ಸಹಾಯಕ ಅಂತ ಹೇಳಿ 10 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಸೊ ಒಟ್ಟು 5 ರೀತಿಯಾದಂತಹ ವಿವಿಧ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ವಿದ್ಯಾರ್ಹತೆ ಏನು, ಅನುಭವ ಎಷ್ಟಿರಬೇಕು ಮತ್ತು ಪರಿಣಿತಿ ಏನು, ಶುಲ್ಕ ಏನು, ಅರ್ಜಿ ಶುಲ್ಕವೇನು, ಈ ಎಲ್ಲ ವಿಷಯವನ್ನು ನೀವು ತಿಳ್ಕೊಬೇಕು ಅಂತ ಹೇಳಿದರೆ ಇಲ್ಲಿದೆ ನೋಡಿ. ಮೇನ್ ಪಾಯಿಂಟ್ ಏನಂತ ಹೇಳಿದರೆ, ಈ ಎಲ್ಲ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ನಿರ್ದಿಷ್ಟಪಡಿಸಿದ ವಿದ್ಯಾರ್ಹತೆ, ವಯೋಮಿತಿ, ಅನುಭವ, ಪರಿಣಿತಿ ಮತ್ತು ಶುಲ್ಕ ಇತ್ಯಾದಿ ವಿವರಗಳನ್ನು ನೀವು ಬ್ಯಾಂಕ್ ನೀಡಿರ್ತಕ್ಕಂತಹ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಸೊ ವೆಬ್ಸೈಟ್ ಯಾವುದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, vikas.bank.in ಅಂತಿದೆ ಅಲ್ವಾ. ಈ ವೆಬ್ಸೈಟಲ್ಲಿ ನೀವು ಡೀಟೇಲ್ ಆದಂತಹ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಓದಿಕೊಂಡು ನೀವು ಯಾವ ಹುದ್ದೆಗೆ ಅರ್ಹರಿದ್ದೀರಿ ಆ ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಇನ್ನೊಂದು ವಿಷಯ ಏನಂತ ಹೇಳಿದರೆ ಇಲ್ಲಿದೆ ನೋಡಿ, ಪರೀಕ್ಷಾರ್ಥ ಅಭ್ಯರ್ಥಿಗಳಿಗೆ ಮಾತ್ರ ಲಿಖಿತ ಪರೀಕ್ಷೆ ದಿನಾಂಕ 26/4/2026 ರವಿವಾರ ಹೊಸಪೇಟೆಯಲ್ಲಿ. ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮೌಖಿಕ ಸಂದರ್ಶನ 27/4/2026 ಸೋಮವಾರ ಬ್ಯಾಂಕಿನ ಪ್ರಧಾನ ಕಚೇರಿ ಹೊಸಪೇಟೆಯಲ್ಲಿ ಆಯೋಜಿಸಲಾಗಿರುತ್ತೆ. ಸೊ ಇದರ ಅರ್ಥ ಇಷ್ಟೇ, ಯಾವ ಅಭ್ಯರ್ಥಿಗೆ ಪರೀಕ್ಷೆಯನ್ನು ಕೈಗೊಂಡಿರ್ತಾರೋ ಆ ಅಭ್ಯರ್ಥಿಗೆ ಇಂಟರ್ವ್ಯೂವನ್ನು ಯಾವಾಗ ಕರೀತಾನೆ ಅಂತ ಹೇಳ್ತಾ ಇದ್ದಾರೆ, 27ನೇ ತಾರೀಕು 4ನೇ ತಿಂಗಳ 2026 ಅಂದರೆ ಸೋಮವಾರ ದಿನ ಇಂಟರ್ವ್ಯೂವಿಗೆ ಕರಿತೀವಿ ಅಂತ ಹೇಳಿದ್ದಾರೆ. ಉಳಿದ ಹುದ್ದೆಗಳ ಅರ್ಹ ಅಭ್ಯರ್ಥಿಗಳಿಗೆ ಮೌಖಿಕ ಸಂದರ್ಶನದ ದಿನಾಂಕವನ್ನು ತಿಳಿಸಲಾಗುವುದು. ಒಂದಷ್ಟು ಹುದ್ದೆಗಳಿಗೆ ಎಕ್ಸಾಮ್ ಇರುತ್ತೆ, ಇನ್ನೊಂದಷ್ಟು ಹುದ್ದೆಗಳಿಗೆ ಬರೀ ಇಂಟರ್ವ್ಯೂ ಮಾತ್ರ ಇರುತ್ತೆ. ಹಾಗಿದ್ರೆ ಎಕ್ಸಾಮ್ ಇದ್ದಂತಹ ಹುದ್ದೆ ಯಾವುದು ಅಂತ ಕೇಳಿದರೆ ಇಲ್ಲಿದೆ ನೋಡಿ, ಪರೀಕ್ಷಾರ್ಥ ಅಭ್ಯರ್ಥಿಗಳಿಗೆ ಅಂತಿದೆ ಅಲ್ವಾ. ಅಂದರೆ ಯಾವ ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೋರ್ತ್ ಒನ್ ಇದೆ ಅಲ್ವಾ, ಪರೀಕ್ಷಾರ್ಥ ಅಭ್ಯರ್ಥಿಗಳು ಅಂಥೇಳಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸತಕ್ಕಂತಹ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳಿದರೆ 26/4/2026 ರವಿವಾರ. ಎಲ್ಲಿರುತ್ತೆ ಸರ್ ಎಕ್ಸಾಮ್ ಅಂತ ಹೇಳಿದರೆ ಹೊಸಪೇಟೆಯಲ್ಲಿ
ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರ್ತಾರೆ. ಸೊ ಇದಾದ ನಂತರ ಎಕ್ಸಾಮಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ 27/4/2026 ಅಂದರೆ ಸೋಮವಾರ ದಿನ ಇಂಟರ್ವ್ಯೂವನ್ನು ಕರೀತಾರೆ. ಸೊ ಇಂಟರ್ವ್ಯೂವನ್ನು ಕರೆದು ಅಲ್ಲಿ ಫೈನಲೈಸ್ ಮಾಡ್ತಾರೆ ಯಾವ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಅದೊಂದು ಬಿಟ್ಟರೆ ಬಾಕಿ ಇರ್ತಕ್ಕಂಥ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಉಳಿದ ಹುದ್ದೆಗಳ ಅರ್ಹ ಅಭ್ಯರ್ಥಿಗಳಿಗೆ ಮೌಖಿಕ ಸಂದರ್ಶನದ ದಿನಾಂಕವನ್ನು ತಿಳಿಸಲಾಗುವುದು. ಬಾಕಿ ಇರ್ತಕ್ಕಂತಹ ಎಲ್ಲ ಹುದ್ದೆಗಳಿಗೆ ಇಂಟರ್ವ್ಯೂ ಮಾತ್ರ ಇರುತ್ತೆ. ಆ ಇಂಟರ್ವ್ಯೂವಿನ ದಿನಾಂಕ ಯಾವುದು ಏನು ಅಂತ ಹೇಳಿ ನಿಮಗೆ ಇಂಟಿಮೇಷನನ್ನು ಕೊಡ್ತಾರೆ. ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಿರಲ್ವ ಆವಾಗ ನೀವು ಇಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ, ಅವರು ನಿಮ್ಮ ಇಮೇಲ್ ಐ ಡಿಗೆ ಅಥವಾ ಮೊಬೈಲ್ ನಂಬರಿಗೆ ಮೆಸೇಜನ್ನು ಮಾಡುವ ಮುಖಾಂತರ ನಿಮಗೆ ಇಂಟಿಮೇಷನನ್ನು ಕೊಡ್ತಾರೆ ಯಾವಾಗ ಇಂಟರ್ವ್ಯೂ ನಡೆಯುತ್ತೆ ಅಂತ ಹೇಳಿ. ಸೊ ಇದಷ್ಟು ಈ ಬ್ಯಾಂಕ್ನಲ್ಲಿ ಅಂದರೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕರೆದಿರ್ತಕ್ಕಂತಹ ಹುದ್ದೆಗಳ ವಿವರ ಆಗಿತ್ತು. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಇಂತಹ ಅವಕಾಶಗಳನ್ನು ತಪ್ಪಿಸ್ಕೊಳ್ಳದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟಿಗೆ ವಿಸಿಟ್ ಮಾಡಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಪಷ್ಟವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಅಪ್ಲಿಕೇಶನನ್ನು ಸಲ್ಲಿಸಿ. ಅದರಲ್ಲೂ ಕೂಡ ಸ್ಪೆಷಲಿ ಹೇಳೋದಾದರೆ ಯಾವ ಅಭ್ಯರ್ಥಿಗಳು BCom MCom ಮುಗಿಸ್ಕೊಂಡಿರ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಅಂಥ ಅಭ್ಯರ್ಥಿಗಳು ಮತ್ತು ಬಾಕಿ ಡಿಗ್ರಿಯನ್ನು ಮುಗಿಸಿದವರು ಅಪ್ಲಿಕೇಶನ್ ಹಾಕಬಾರ್ದಾ ಸರ್ ಅಂತ ಕೇಳಬೇಡಿ. ಎಲ್ಲರಿಗೂ ಅವಕಾಶ ಇದ್ದರೆ PDF ಅನ್ನು ನೋಡಿಕೊಂಡು ನೀವು ಎಲಿಜಿಬಲ್ ಇದ್ರಿ ಅಂತ ಹೇಳಿದರೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ BCom MCom ಮಾಡಿದವ್ರಿಗೆ ಯಾಕೆ ನಾನು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅವರು ಸ್ಟ್ಯಾಟನ್ನು ಸ್ಟಡಿ ಮಾಡಿರ್ತಾರೆ, ಬಿಸ್ನೆಸ್ಸನ್ನು ಸ್ಟಡಿ ಮಾಡಿರ್ತಾರೆ, ಅಕೌಂಟೆನ್ಸಿಯನ್ನು ಸ್ಟಡಿ ಮಾಡಿರ್ತಾರೆ. ಹೀಗಾಗಿ ಇಂತಹ ಹುದ್ದೆಗಳವರಿಗೆ ತುಂಬ ಈಸಿಯಾಗಿ ಏನಾಗುತ್ತೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಸಲ್ಲಿಸುವುದರ ಮುಖಾಂತರ ನೀವು ಆ ಹುದ್ದೆಯನ್ನು ಪಡೆದುಕೊಳ್ಬೋದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.